ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,80,000ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳಿದೆ. ಅದರಲ್ಲೂ ನಮ್ಮ ಮುಜರಾಯಿ ಇಲಾಖೆ ಸೇರಿರ್ತಕ್ಕಂಥ 35,000 ದೇವಸ್ಥಾನಗಳಲ್ಲಿ ಅದರಲ್ಲಿ ಅತ್ಯಂತ ಪುರಾತನವಾದ ದೇವಸ್ಥಾನಗಳು ಸಹಸ್ರಾರಿದೆ. ಈ ಎಲ್ಲ ದೇವಸ್ಥಾನಗಳು ಕೂಡ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಬರ್ತಕ್ಕಂಥ ಜನಕ್ಕೆ ನೆಮ್ಮದಿ ಕೊಡುವಂಥ ಕೇಂದ್ರಗಳಾಗಿವೆ. ಬನ್ನಿ, ನಮ್ಮ ರಾಜ್ಯದ ದೇವಾಲಯಗಳಿಗೆ ದೇವರ ಆಶೀರ್ವಾದ ಪಡೆಯಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ತಮ್ಮ ಪಾಪಗಳನ್ನ ಕಳೆದುಕೊಳ್ಳೋಕೆ ಗಂಗೆಯ ಪವಿತ್ರ ಸ್ನಾನಕ್ಕಾಗಿ ಕಾಶಿಗೆ ಹೋಗ್ತಾರೆ. ಆದ್ರೆ ಗಂಗೆ ತನ್ನನ್ನ ಪವಿತ್ರಗೊಳಿಸಿಕೊಳ್ಳೋಕೆ ಬರೋದೆಲ್ಲಿಗೆ ಗೊತ್ತಾ? ಕರ್ನಾಟಕಕ್ಕೆ. ಗಂಗೆ ಕರ್ನಾಟಕಕ್ಕೆ ಬರೋದ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆಕೆ ಇಲ್ಲಿಗೆ ಬರೋದೇ ಕಾವೇರಿಯಲ್ಲಿ 1 ತಿಂಗಳು ವಾಸಿಸುವುದಕ್ಕೆ. ಆದ್ದರಿಂದ ನಾವಿಂದು ನಿಮ್ಗೆ ತಿಳಿಸೋ ಈ ಸ್ಥಳ ಕಾಶಿಗಿಂತ ಶ್ರೇಷ್ಠವೆಂಬ ನಂಬಿಕೆ ಇದೆ. ಕಾಶಿಯಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮವಿದ್ರೆ, ಇಲ್ಲಿ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕ ಸರೋವರದ ಸಂಗಮವಿದೆ. ಕಾಶಿಯಲ್ಲಿ ವಟವೃಕ್ಷದ ದರ್ಶನ ಪಡೆದ್ರೆ ಇಲ್ಲಿ ಬ್ರಹ್ಮ ಅಶ್ವತ್ಥ ವೃಕ್ಷದ ದರ್ಶನ ಸಿಗುತ್ತೆ. ಕಾಶಿಯಲ್ಲಿ ವಿಷ್ಣು ಬಿಂದು ಮಾಧವನಾಗಿ ಪ್ರತ್ಯಕ್ಷನಾಗಿದ್ರೆ, ಈ ಕ್ಷೇತ್ರದಲ್ಲಿ ಅವನು ಲಕ್ಷ್ಮೀ ನರಸಿಂಹನಾಗಿ ಕಾಣಿಸಿಕೊಳ್ತಾನೆ. ಕಾಶಿಗಿಂತ ಶ್ರೇಷ್ಠ ಎಂದು ಹೇಳಲಾಗೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿರೋ ಈ ಪವಿತ್ರ ಕ್ಷೇತ್ರವಿರೋದು ನಮ್ಮ ಕನ್ನಡ ನಾಡಿನಲ್ಲಿ. ಕರ್ನಾಟಕದ ಟಿ. ನರಸೀಪುರದಲ್ಲಿರೋ ಗುಂಜಾ ಲಕ್ಷ್ಮೀ ನರಸಿಂಹ ದೇವಾಲಯ ಒಂದು ಗುಲಗಂಜಿಯಷ್ಟು ಕಾಶಿಗಿಂತ ಪವಿತ್ರ ಕ್ಷೇತ್ರ. ಹಾಗಾದ್ರೆ ಈ ಪವಿತ್ರ ಕ್ಷೇತ್ರದ ಮಹಿಮೆ ಹಾಗೂ ಇತಿಹಾಸವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಗುಂಜಾ ಲಕ್ಷ್ಮೀ ನರಸಿಂಹ ದೇವಾಲಯ ಕಾವೇರಿ ನದಿಯ ದಡದಲ್ಲಿದೆ. ಈ ದೇವಾಲಯ ಕಾಶಿಧಾಮದ ಮಣಿಕರ್ಣಿಕಾ ಕ್ಷೇತ್ರಕ್ಕೆ ಸಮನಾಗಿದೆ. ಆದ್ದರಿಂದ ಈ ಕ್ಷೇತ್ರವನ್ನ ಮಣಿಕರ್ಣಿಕಾ ಗುಂಜಾ ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ಕರೆಯಲಾಗುತ್ತೆ. ಇಲ್ಲಿರುವ ಮಣಿಕರ್ಣಿಕಾ ತೀರ್ಥವನ್ನ ಚಕ್ರ ಪುಷ್ಕರಣಿ ಎಂದು ಕರೆಯಲಾಗಿದ್ದು, ಇದು ಶ್ರೀಮನ್ನಾರಾಯಣನ ಸುದರ್ಶನ ಚಕ್ರದಿಂದ ಸೃಷ್ಟಿಯಾಗಿದೆ ಹಾಗೂ ಶ್ರೀಹರಿಯ ಬೆವರಿನಿಂದ ಸರೋವರವಾಯಿತು. ಈ ತೀರ್ಥದಲ್ಲಿ ಮಹಾಶಿವನ ಒಂದು ಕಿವಿಯೋಲೆ ಸರೋವರದೊಳಗೆ ಬಿದ್ದಿದ್ದರಿಂದ ಇದು ಮಣಿಕರ್ಣಿಕಾ ಎಂದು ಪ್ರಸಿದ್ಧಿಯಾಯಿತು. ಈ ಭೂಮಿಯಲ್ಲಿರೋ ಎಲ್ಲಾ ತೀರ್ಥಕ್ಕಿಂತ ಅತ್ಯಂತ ಪವಿತ್ರ ತೀರ್ಥ ಇದಾಗಿದೆ. ಇನ್ನು ಈ ದೇವಾಲಯದ ನಿರ್ಮಾಣದ ಹಿಂದೆ ಒಬ್ಬ ಅಗಸನ ದಂತಕಥೆಯೊಂದು ಕೇಳಿಬರುತ್ತೆ. ಹಿಂದೊಮ್ಮೆ ಒಬ್ಬ ಅಗಸನು ಬಟ್ಟೆ ಒಗೆಯುವುದಕ್ಕೆ ತ್ರಿವೇಣಿ ಸಂಗಮಕ್ಕೆ ಬರ್ತಾ ಇದ್ನಂತೆ. ಒಮ್ಮೆ ಅವನ ಕನಸಿನಲ್ಲಿ ನರಸಿಂಹದೇವರು ಕಾಣಿಸಿಕೊಂಡು ಇರುವೆಯ ಗುಡ್ಡಕ್ಕೆ ಕರೆದೊಯ್ದಾಗ ಅಲ್ಲಿ ಅವನಿಗೊಂದು ವಿಗ್ರಹ ಕಾಣಿಸುತ್ತೆ. ಮರುದಿನ ಆ ಅಗಸ ಕನಸಿನಲ್ಲಿ ಬಂದ ಇರುವೆಗೂಡಿನ ಬಳಿ ಹೋಗಿ ನೀರನ್ನ ಸುರಿದಾಗ ಅದರೊಳಗೆ ಶ್ರೀ ಲಕ್ಷ್ಮೀ ನರಸಿಂಹನ ಸುಂದರ ವಿಗ್ರಹಗಳು ಇದ್ವು. ಆ ವಿಗ್ರಹವಿಡಲು ದೇವಾಲಯ ನಿರ್ಮಿಸಬೇಕೆಂದುಕೊಳ್ತಾನೆ. ಆದ್ರೆ ಅಗಸನ ಬಳಿ ಸಾಕಷ್ಟು ಹಣ ಇರೋದಿಲ್ಲ. ಆ ರಾತ್ರಿ ನರಸಿಂಹಸ್ವಾಮಿ ಆತನ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡು ಅಗಸ ಬಟ್ಟೆ ಒಗೆಯಲು ಬಳಸ್ತಿದ್ದ ಕಲ್ಲಿನ ಕೆಳಗೆ ನಿಧಿ ಇರೋದಾಗಿ ತಿಳಿಸ್ತಾನೆ. ಅದೇ ರೀತಿ ಅಗಸನಿಗೆ ನಿಧಿ ಸಿಗುತ್ತೆ. ಆ ನಿಧಿಯಿಂದ ಭವ್ಯವಾದ ಗುಂಜಾ ನರಸಿಂಹ ದೇವಾಲಯ ನಿರ್ಮಿಸಿದ. ಇದರಿಂದ ಸಂತುಷ್ಟನಾದ ನರಸಿಂಹ ಅಗಸನಿಗೆ ವರ ನೀಡೋದಕ್ಕೆ ಬಂದಾಗ ಆತ ತಾನು ಮಾಡಿರೋ ಪಾಪವನ್ನ ಕಳೆಯೋಕೆ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕೆಂಬ ಇಚ್ಛೆಯನ್ನ ಇಡ್ತಾನೆ. ಆಗ ನರಸಿಂಹಸ್ವಾಮಿ ಈ ಕ್ಷೇತ್ರವೇ ಕಾಶಿಗಿಂತ ಹೆಚ್ಚು ಪವಿತ್ರ ಎಂದು ಹೇಳಿ ಕಾಶಿಯೊಂದಿಗೆ ಈ ಕ್ಷೇತ್ರವನ್ನ ತೂಗಿದಾಗ 1 ಗುಲಗಂಜಿಯಷ್ಟು ತೂಕ ಹೆಚ್ಚಿತ್ತಂತೆ. ಇದಕ್ಕೆ ಸಾಕ್ಷಿಯಂತೆ ಇಂದಿಗೂ ಕೂಡ ಲಕ್ಷ್ಮೀ ನರಸಿಂಹನ ಕೈಯಲ್ಲಿ ಗುಲಗಂಜಿ ಹಿಡಿದಿರೋದನ್ನ ನಾವು ನೋಡಬಹುದು. ಗೆಳೆಯರೆ, ಈ ದೇವಾಲಯದಲ್ಲಿ ನರಸಿಂಹ ದೇವರ ವಿಗ್ರಹ ಕುಳಿತ ಭಂಗಿಯಲ್ಲಿದ್ದು ಮಹಾಲಕ್ಷ್ಮಿಯು ತೊಡೆಯ ಮೇಲೆ ಕುಳಿತಿರೋದು ನೋಡೋಕೆ ಸಿಗತ್ತೆ. ಇಲ್ಲಿ 4 ಯುಗಗಳಿಂದ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಯಾಗಿದ್ದಾರೆ ಎಂಬ ನಂಬಿಕೆ ಇದ್ದು, ಸತ್ಯಯುಗದಲ್ಲಿ ಬ್ರಹ್ಮನಿಂದ, ತ್ರೇತಾಯುಗದಲ್ಲಿ ಮಾರ್ಕಂಡೇಯ ಋಷಿಗಳು, ದ್ವಾಪರ ಯುಗದಲ್ಲಿ ಜಯ ಮತ್ತು ವಿಜಯರಿಂದ ನರಸಿಂಹ ದೇವರನ್ನ ಪೂಜಿಸಲಾಗ್ತಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಈ ಕ್ಷೇತ್ರಕ್ಕೆ ಶ್ರೀ ಶಂಕರಾಚಾರ್ಯರು ಬಂದು ಗುಂಜಾ ನರಸಿಂಹ ಸ್ವಾಮಿಯ ದರ್ಶನ ಪಡೆದು ಸಂತುಷ್ಟರಾಗಿ ನರಸಿಂಹ ಕರಾವಲಂಬ ಎಂಬ ಸೂತ್ರವನ್ನ ರಚಿಸಿದ್ರು ಅನ್ನೋ ಪ್ರತೀತಿ ಇದೆ. ಈ ದೇವಾಲಯ 450 ವರ್ಷಗಳಷ್ಟು ಹಳೆಯದಾದ ಮತ್ತು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಗುಲಗಂಜಿ ಮರವಿರೋದ್ರಿಂದ ಇದನ್ನ ಗುಂಜಲಕ್ಷ್ಮಿ ನರಸಿಂಹ ದೇವಾಲಯವೆಂದು ಕರೆಯಲಾಗುತ್ತೆ. ಇನ್ನು ಈ ದೇವಾಲಯದ
ಪ್ರಾಂಗಣದಲ್ಲಿ ಕಂಬದಲ್ಲಿ ಎತ್ತರ ಭಾಗದಲ್ಲಿ ಹಲ್ಲಿಯ ಪ್ರತಿಮೆಯನ್ನ ಕೆತ್ತಲಾಗಿದ್ದು, ಇದನ್ನ ಸ್ಪರ್ಶಿಸಿದ್ರೆ ಸಮಸ್ಯೆಗಳು ದೂರಾಗತ್ವೆ ಅನ್ನೋ ನಂಬಿಕೆ ಇದೆ. ಆದ್ದರಿಂದ ಇಲ್ಲಿಗೆ ಬರೋ ಭಕ್ತರು ಏಣಿಯನ್ನ ಏರಿ ಹಲ್ಲಿಯ ಕೆತ್ತನೆಯನ್ನ ಸ್ಪರ್ಶಿಸ್ತಾರೆ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ವಾರ್ಷಿಕ ರಥೋತ್ಸವ ಹಾಗೂ ಕುಂಭಮೇಳವನ್ನ ಆಯೋಜಿಸಲಾಗುತ್ತೆ. ಈ ದೇವಾಲಯ ಬೆಂಗಳೂರಿನಿಂದ 160 ಕಿಲೋಮೀಟರ್, ಮದ್ದೂರಿನಿಂದ 56 ಕಿಲೋಮೀಟರ್ ಹಾಗೂ ಮೈಸೂರಿನಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಇಲ್ಲಿಗೆ ಆಗಮಿಸೋ ಭಕ್ತರಿಗೆ ಉತ್ತಮ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಸ್ನೇಹಿತರೆ, ಇದು ಕಾಶಿಗಿಂತ ಶ್ರೇಷ್ಠ ಎಂದು ಹೇಳಲಾಗೋ ಗುಂಜಾ ಲಕ್ಷ್ಮೀ ನರಸಿಂಹ ದೇವಾಲಯದ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.